ನಮಸ್ಕಾರ. ನಮ್ಮ ತಾಯಿಯಾಗಿರ್ತಕ್ಕಂಥ ಶ್ರೀಮತಿ ಮುನಿಯಮ್ಮನವರು ತೀರಿಕೊಂಡಿದ್ದು, ಆ ತೀರಿಕೊಂಡಿದ್ದ ದುಃಖ ಸಮಯದಲ್ಲಿ ಅವರ ಸಂಸ್ಕಾರಕ್ಕಾಗಿ ನನ್ನೊಟ್ಟಿಗೆ ಸಹಕರಿಸಿ ಬಂದಂತಹ ಗೌರವಾನ್ವಿತ ಎಲ್ಲ ಸ್ನೇಹಿತರು, ಮುಖಂಡರು, ವಿವಿಧ ಪಕ್ಷಗಳ ರಾಜಕೀಯ ಮುಖಂಡರು, ಮಾಜಿ ಶಾಸಕರುಗಳು ಮತ್ತು ಎಲ್ಲ ಅಧಿಕಾರಿಗಳು, ಸಾರ್ವಜನಿಕರು ಎಲ್ಲರೂ ಕೂಡ ಬಂದು ನನಗೆ ಧೈರ್ಯವನ್ನು ತುಂಬಿ ನನ್ನ ತಾಯಿಯ ಮರಣ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗಾಗಿ ನಾನು ಅವರೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ವಿಶೇಷವಾಗಿ ಮಾಜಿ ಶಾಸಕರಾಗಿರ್ತಕ್ಕಂಥ ಎಂ ನಾರಾಯಣಸ್ವಾಮಿ ಅವರು, ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರಾಗಿರ್ತಕ್ಕಂಥ ರಾಮಚಂದ್ರಪ್ಪಣ್ಣ ಮತ್ತು ಅವರ ಸ್ನೇಹಿತರು, ಪುರಸಭೆಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಾರೆಡ್ಡಿ ಮತ್ತು ಅವರೆಲ್ಲ ಸ್ನೇಹಿತರು, ಪಲ್ಲವಿ ಸುಬ್ರಹ್ಮಣ್ಯ ಮತ್ತು ಅವರೆಲ್ಲ ಸ್ನೇಹಿತರು, ಮತ್ತು ಕಾಮಸಮುದ್ರಂನ ಜೆ.ಸಿ. ನಾರಾಯಣಪ್ಪಾದಿಯಾಗಿ, ಕುಟ್ಟಿ ಆಜ್ಞಾನಾದಿಯಾಗಿ ಎಲ್ಲರೂ ಬಂದು ಸಾಂತ್ವನವನ್ನು ತಿಳಿಸಿದ್ದಾರೆ. ವಿಶೇಷವಾಗಿ ನಾನು ಅವರೆಲ್ಲರಿಗೂ ಕೂಡ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಮನುಷ್ಯನಿಗೆ ಹುಟ್ಟು ಸಾವು ಸಹಜ. ಕಷ್ಟ ಸಂದರ್ಭಗಳಲ್ಲಿ ನಮ್ಮೊಟ್ಟಿಗೆ ಕೈ ಜೋಡಿಸಿದಂತಹ ಜಿಲ್ಲೆಯ ಎಲ್ಲ ಶಾಸಕ ಮಿತ್ರರು, ವಿಶೇಷವಾಗಿ ನಮ್ಮ ಹುಬ್ಬಳ್ಳಿಯ ಪ್ರಸಾದ್ ಅಬ್ಬಯ್ಯನವರು, ಕೋಲಾರ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು, KGF ಶಾಸಕಿ ಆಗಿರ್ತಕ್ಕಂಥ ಶ್ರೀಮತಿ ರೂಪಕಾ ಶಶಿಧರ್ ಅವರು, ಮಾಲೂರು ಶಾಸಕರಾಗಿರ್ತಕ್ಕಂಥ KY ನಂಜೇಗೌಡರು, ಮುಳಬಾಗ ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ ಅವರು, MLC ಅನಿಲ್ ಕುಮಾರ್ ಆದಿಯಾಗಿ ಎಲ್ಲ ಮುಖಂಡರು ಬಂದು ನಮ್ಮ ತಾಯಿಯ ಒಂದು ಮರಣ ಕಾರ್ಯದಲ್ಲಿ ಭಾಗವಹಿಸಿದ್ದಕ್ಕಾಗಿ ಅವರೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಉನ್ನತ ಪದವಿಗಳ ಅಧಿಕಾರಿಗಳಾಗಿರ್ತಕ್ಕಂಥ ADGP ಅರುಣ್ ಚಕ್ರವರ್ತಿ ಆದಿಯಾಗಿ, ನಮ್ಮ ಸೋಷಿಯಲ್ ಕಮಿಷನರ್ ರಾಕೇಶ್ ಕುಮಾರ್ ಆದಿಯಾಗಿ, IAS ಅಧಿಕಾರಿಗಳಾಗಿರ್ತಕ್ಕಂಥ ಶರತ್ ಅವರು, ಚಲಪತಿ ಅವರು, ನಾಗರಾಜ್ ಅವರು, ಇನ್ನು ಅನೇಕ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಲ್ಲರೂ ಬಂದು ಭಾಗವಹಿಸಿದ್ದಕ್ಕಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮುಂದೆ ಕೂಡ ಕಷ್ಟ ಸಮಯದಲ್ಲಿ ಬಂದಂಥ ಸ್ನೇಹಿತರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಎಂ ನಾರಾಯಣಸ್ವಾಮಿ ಅವರಾಗಲಿ, ಚಂದ್ರಾರೆಡ್ಡಿ ಅವರಾಗಲಿ, ರಾಮಚಂದ್ರನವರಾಗಲಿ ಮತ್ತು ಎಲ್ಲ ಸ್ನೇಹಿತರ ಬಗ್ಗೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನಾನು ವೈಯಕ್ತಿಕವಾಗಿ ನಿಂದನೆಗಳನ್ನು ಮಾಡಬಾರ್ದು ಅಂತೇಳಿ ತೀರ್ಮಾನ ತಗೊಂಡಿದ್ದೇನೆ. ರಾಜಕೀಯ ಅವರವ್ರ ಪಕ್ಷ ಅವರವ್ರ ಇಷ್ಟ, ಆದರೆ ನಾನು ಕೂಡ ರಾಜಕೀಯವಾಗಿ ಹೊರತುಪಡಿಸಿದರೆ ಕಷ್ಟ ಕಾಲದಲ್ಲಿ ಸಹಕಾರ ಕೊಟ್ಟಂತಹ ಯಾವುದೇ ವಿರೋಧ ಪಕ್ಷದ ನಾಯಕರ ವಿರುದ್ಧ ಅವರ ಸ್ವಂತವಾಗಿ ಅವರ ಬಗ್ಗೆ ಯಾವುದೇ ಕಾರಣಕ್ಕೆ ನಾನು ಹಗುರವಾಗಿ ಮಾತನಾಡುವುದಿಲ್ಲ ಅನ್ನೋ ಮಾತನ್ನು ತೀರ್ಮಾನವನ್ನು ತೆಗೆದುಕೊಂಡಿದ್ದೇನೆ. ಒಂದು ವೇಳೆ ಅವರೇ ಮಾತಾಡಿದರೂ ಕೂಡ ನಾನು ಅವರಿಗೆ ಯಾವುದೇ ರೀತಿಯ ಒಂದು ತೇಜೋವಧ ಮಾತುಗಳನ್ನು ಮಾತಾಡೋದಿಲ್ಲ ತಿಳ್ಕೊಂಡಿದ್ದೇನೆ. ನನಗೆ ದಯಮಾಡಿ ಈ ಸಮಯದಲ್ಲಿ ನನ್ನೊಟ್ಟಿಗೆ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ.